ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆಲ್ಲ. ನೀವು ಇದೇ ಮೊದಲ ಬಾರಿಗೆ ಉದ್ಯೋಗ ಚರಿತ್ರೆ ಎಂಬ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉದ್ಯೋಗ ಚರಿತ್ರೆ. ಬನ್ನಿ ಫ್ರೆಂಡ್ಸ್, ಏನಂದರೆ ಮೊದಲನೇದಾಗಿ ನಾನು ಹೇಳೋದೇನೆಂದರೆ, ಕೆಲವೊಂದಿಷ್ಟು ಜನ ಕಾಮೆಂಟಲ್ಲಿ ಕೇಳಿದರು. ಏನಂತ ಕೇಳಿದ್ರಪ್ಪ ಅಂದರೆ, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ 2022-23 ಸಾಲಿಂದ ಏನು ಇನ್ನೂ ಸ್ಟೇಟಸ್ ಚೆಕ್ ಮಾಡೋದು ಯಾವ ವೆಬ್ಸೈಟ, ಮತ್ತು ಅದ್ರ ಬಗ್ಗೆ ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಕೇಳ್ತಾಯಿದ್ರು. ಬನ್ನಿ ಫ್ರೆಂಡ್ಸ್, ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ, ನೋಡೋಣ. ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ಏನಪ್ಪ ನಾವು ನೋಡ್ತಾ ಇರೋದು ಏನಪ್ಪ ಅಂದರೆ, ಈ ಕಾರ್ಮಿಕ ಇಲಾಖೆ ವೆಬ್ಸೈಟ್ಗೆ ಭೇಟಿ ಮಾಡೀವಿ. ಕಾರ್ಮಿಕ ಇಲಾಖೆ ವೆಬ್ಸೈಟ್ನಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ. ನಾವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕಾರ್ಮಿಕ ಇಲಾಖೆ ಹೆಲ್ಪ್ಲೈನ್ ಕಾಲ್ ಮಾಡಿದ್ದಕ್ಕೆ ಇದ್ದೇವೆ ಮತ್ತು ವಾಟ್ಸಪ್ನಲ್ಲಿ ಮೆಸೇಜ್ ಕೂಡ ಮಾಡಿದ್ದೇವೆ. ಅದ್ರ ಬಗ್ಗೆ ಅವ್ರು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫ್ರೆಂಡ್ಸ್ ನಾ ಈಗ ಮೊದಲನೇದಾಗಿ ಹೇಳೋದು ಏನಪ್ಪ ಅಂದ್ರೆ, ಈ 2022-23 ಸಾಲಿನ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಚೆಕ್ ಮಾಡುವ ವೆಬ್ಸೈಟ್ ಯಾವುದು ಮತ್ತು ಅದರ ಸ್ಥಿತಿ ಯಾವ ರೀತಿಯಲ್ಲಿದೆ, ಅವು ಬರುತ್ತೆ ನಿಲ್ಲುವೋ, ಮತ್ತು 2024 ಮತ್ತು 25ನೇ ಸಾಲಿನ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕೆ ನೀವು ಹೊಸದಾಗಿ ಅಧಿಸೂಚನೆಯನ್ನು ನೀಡ್ತಿರೋ ಏನಿಲ್ಲೋ, ಹೊಸದಾಗಿ ಅಪ್ಲಿಕೇಶನ್ ಕರಿತಾರೋ ಇಲ್ಲೋ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅದರ ಅಪ್ಲಿಕೇಶನ್ ಎಂಬುದನ್ನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳಿದ್ದೇನೆ. ಅದು ನೋಡೋಣ ಬನ್ನಿ ಫ್ರೆಂಡ್ಸ್. ಅದು ನೋಡೋಕ್ಕಿಂತ ಮುಂಚೆ ನಮ್ಮ ಉದ್ಯೋಗ ಚರಿತ್ರೆ ಎಂಬಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿ ಹಾಗೆ ಸುಮ್ಮನೆ ಕುಂದ್ರಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಸ್ನೇಹಿತರನ್ನು ಕರೆತಂದು ಸಬ್ಸ್ಕ್ರೈಬ್ ಮಾಡಿಸಿ. ಯಾಕೆಂದರೆ ನಾವು ಒಳ್ಳೆಯ ವಿಷಯಗಳನ್ನು ನಿಮಗೆ ತಿಳಿಸ್ತೇವೆ. ಆದ ಕಾರಣ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರನ್ನು ಕರೆತಂದು ಸಬ್ಸ್ಕ್ರೈಬ್ ಮಾಡಿಸೋದ್ರಿಂದ ನಮಗೆ ಏನಾಗ್ತದಪ್ಪ ಅಂದ್ರೆ, ಆದಷ್ಟು ವಿಡಿಯೋ ಮಾಡಲು ಮತ್ತು ಇನ್ನಷ್ಟು ಪ್ರೋತ್ಸಾಹ ನೀಡಿದಟ್ಟಾಗ್ತೈತಿ, ಇನ್ನಷ್ಟು ನಮಗೆ ಹುಮ್ಮಸ್ಸು ಬರ್ತೈತಿ ಮತ್ತು ವಿಡಿಯೋ ಮಾಡೋಕೆ. ಆದಷ್ಟು ಜನ ಸರಿಯಾಗಿ ಪ್ರತಿಕ್ರಿಯೆ ಕೊಡಾಕತ್ತಾರಪ್ಪ. ಜನ ಇನ್ನಷ್ಟು ನಾ ವಿಡಿಯೋ ಮಾಡಿದರೆ ಇನ್ನಷ್ಟು ಪ್ರತಿಕ್ರಿಯೆ ಕೊಡ್ತಾರೆ, ಇನ್ನೂ ಜನ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾರತ್ತೆ, ನಮಗೂ ಸ್ವಲ್ಪ ಹುಮ್ಮಸ್ಸು ಬರ್ತೈತಿ. ಆದ ಕಾರಣ ನೀವು ಸ್ವಲ್ಪ ಪ್ರತಿಕ್ರಿಯೆಯನ್ನು ಕೊಡಿರಿ, ಅದಕ್ಕೊಂದು ಪ್ರತಿಫಲವನ್ನು ನೀಡಿರಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರನ್ನು ತಾನು ಸಬ್ಸ್ಕ್ರೈಬ್ ಮಾಡಿಸಿ ಎಂದು ಕೇಳಿಕೊಳ್ತೇನೆ. ಬನ್ನಿ ಫ್ರೆಂಡ್ಸ್, ನೋಡೋಣ ವೆಬ್ಸೈಟನ್ನು. ಹಲೋ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್. ನಾ ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾ ಲೇಬರ್ ಆಫೀಸರ್ನ ಭೇಟಿ ಮಾಡಿ ಅವರಿಗೆ ವಾಟ್ಸಪ್ನಲ್ಲಿ ಸಂದೇಶ ಕಳಿಸಿದ್ದೆ. ಯಾವ ರೀತಿ ಕಳಿಸಿದ್ದೆ ಅಂದರೆ, ಸರ್ ನಾನು 2022-23ರಲ್ಲಿ ಅಪ್ಲೈ ಮಾಡೀನಿ, ಆದರೆ ನನಗೆ ಇನ್ನೂ ಅದ್ರ ಬಗ್ಗೆ ಪ್ರಸ್ತಾವನೆ ಬಂದಿಲ್ಲ. ಆದ ಕಾರಣ ನಾನು ಸಲ್ಲಿಸಿದಂಥ ಸ್ಥಿತಿ ಯಾವಂತ ತಿಳಿಸ್ಕೊಡ್ಬೇಕಿದೆ ಮತ್ತು 23-24ನೇ ಸಾಲಿಂದ ಯಾವ ತಾರೀಕಿನಿಂದ ಅರ್ಜಿ ಆಹ್ವಾನಿಸ್ತೀರಿ ಎಂಬುದನ್ನು ಹೇಳಿ ಸರ್ ಅಂತ ಪ್ಲೀಸ್ ರಿಪ್ಲೈ ಕಳಿಸಿದ್ದೆ. ಅದಕ್ಕೆ ಅವ್ರು ಏನು ಕಳಿಸ್ಯಾರಪ್ಪ ಅಂದರೆ, 2023 ಸಾಲಿನ ಪ್ರಸ್ತಾವನೆಗೆ ವೆಬ್ಸೈಟ್ ಚೇಂಜ್ ಆಗೈತಿ, ನೀವು ಇದನ್ನು ಈ ವೆಬ್ಸೈಟ್ನ ಸ್ಥಿತಿಯನ್ನು ತಿಳಿದುಕೊಳ್ಳಲು ಈ ವೆಬ್ಸೈಟ್ಗೆ ಭೇಟಿ ನೀಡಿ ಲಿಂಕ್ ಕಳಿಸಿದ್ದಾರೆ. ಮತ್ತು ಅದೇ ರೀತಿಯಾಗಿ ನಾ ಮತ್ತೊಂದು ಕಳಿಸಿದ್ನೆಲ್ಲ ಮೆಸೇಜ್ 2023-24 ಸಾಲಿಂದ ಯಾವಾಗ ಕರಿತಿರುತ್ತೆ, ಅದಕ್ಕೆ ನಾಟ್ ಯೆಟ್ ಸ್ಟಾರ್ಟೆಡ್ ಸರ್, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬಂದಿಲ್ಲ ಸರ್ ಅಂತ ಯಕ್ಷಿಂದ, ಈಗ ಸ್ಟಾರ್ಟ್ ಮಾಡಿಲ್ಲ ಸರ್ ಅಂತ ಯಕ್ಷಿಂದ ಅವ್ರು ಮಾಹಿತಿಯನ್ನು ಕೊಟ್ಟಾರ. ನಾನು ಅವ್ರಿಗೆ ಥ್ಯಾಂಕ್ ಯು ಅಂತ ಕಳಿಸಿದ್ದೇನೆ ಸರ್. ಬನ್ನಿ ಸರ್, ವೆಬ್ಸೈಟ್ಗೆ ಹೋಗಿ ಸ್ಟೇಟಸನ್ನು ಚೆಕ್ ಮಾಡೋಣ. ಹಲೋ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ನಾವು ವೆಬ್ಸೈಟ್ಗೆ ಬಂದೆವು ಫ್ರೆಂಡ್ಸ್. ಈಗ ಈ ವೆಬ್ಸೈಟ್ನಲ್ಲಿ ನಮ್ಮ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡ್ಬೋದು, ನಾವು ಹೋದ ವರ್ಷ 2022-23ರಲ್ಲಿ ಅರ್ಜಿ ಸಲ್ಲಿಸಿದಂಥ ವೆಬ್ಸೈಟ್ನ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡ್ಬೋದು ಎಂಬುದನ್ನು ನೋಡೋಣ ಬನ್ನಿ ಸರ್. ಇದು ಕಾರ್ಮಿಕ ಇಲಾಖೆ, ಕರ್ನಾಟಕದ ಹಂಬಲ್ ಚೀಫ್ ಮಿನಿಸ್ಟರ್ ಗೌರ್ಮೆಂಟ್ ಆಫ್ ಕರ್ನಾಟಕ CM ಸಿದ್ದರಾಮಯ್ಯ, ಹಂಬಲ್ ಮಿನಿಸ್ಟರ್ ಆಫ್ ಲೇಬರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಶ್ರೀ ಸಂತೋಷ್ ಎಸ್ ಲಾಡ್. ಅದೇ ರೀತಿಯಾಗಿ ಬನ್ನಿ ಫ್ರೆಂಡ್ಸ್, ಅದ್ರ ಬಗ್ಗೆ ನಾವು ವೆಬ್ಸೈಟ್ನಲ್ಲಿ ಯಾವ ರೀತಿ ಚೆಕ್ ಮಾಡೋಣ, ನಮ್ಮ ಯಾವ ಸ್ಟೇಟಸ್ ಯಾವ ಹಂತದಲ್ಲಿದೆ, ನಮ್ಮದು ಅಮೌಂಟ್ ಸ್ಕಾಲರ್ಶಿಪ್ ಪೆಂಡಿಂಗ್ ಇದೆಯೋ ಏನಿದೆ ಎಂಬುದನ್ನು ಚೆಕ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಫ್ರೆಂಡ್ಸ್ ಇಲ್ಲಿರ್ತಕ್ಕಂಥ ಲಿಂಕ್ ಏನಿದೆಯಲ್ಲ, ಕ್ಲಿಕ್ ಹಿಯರ್ ವ್ಯೂ ಎಜುಕೇಷನ್ ಅಸಿಸ್ಟೆನ್ಸ್ ಸ್ಟೇಟಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಅದರ ಮೇಲೆ ಇಲ್ಲಿ ನಿಮ್ಮ ರೆಫರೆನ್ಸ್ ನಂಬರ್ ಹಾಕಬೇಕು ಫ್ರೆಂಡ್ಸ್. ರೆಫರೆನ್ಸ್ ನಂಬರ್ ಹಾಕಿದ ಮೇಲೆ ಯಾವ ರೀತಿ ಬರುತ್ತೆ ಅಂದಮೇಲೆ ಫ್ರೆಂಡ್ಸ್, ನೀವು ರೆಫರೆನ್ಸ್ ನಂಬರ್ ಹಾಕಿ ಇಲ್ಲಿ ನೀವು ತಳಗೆ ಚೆಕ್ ಕತೆ ಕೊಡಬೇಕು ಮೇಡಮ್. ಕೊಟ್ಟರೆ ಯಾವ ರೀತಿ ಬರುತ್ತೆ ಅಂದರೆ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ನಾವು ಎಂಕ್ಲೋನಜ್ಮೆಂಟ್ ನಂಬರ್ ಹಾಕಿದ ನಂತರ ಯಾವ ರೀತಿ ಬರುತ್ತೆ ಅಂದಮೇಲೆ ಚೆಕ್ ಕತೆ ಹೊಡೆದು ಸ್ಕಾಲರ್ಶಿಪ್ ಸ್ಟೇಟಸ್ ಹಾಕಿ ಚೆಕ್ ಕತೆ ಹೊಡೆದ್ರೆ ಈ ರೀತಿ ನೀವು ಏನಾದರೂ ಸ್ಟ್ಯಾಟ್ಸ್ ID SSP ID ಹಾಕಲಿ, ಸ್ಟ್ಯಾಟ್ಸ್ ID ಹಾಕಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಈ ರೀತಿ ಬರುತ್ತೆ ಸರ್. ಇದರ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಪ್ರಾಬ್ಲಮ್ ಸಾಲ್ವ್ ಯಾವ ರೀತಿ ಮಾಡಬೇಕಂದ್ರೆ, ಹಲೋ ಫ್ರೆಂಡ್ಸ್, ಈ ರೀತಿ ಏನಾದರೂ ನಿಮಗೆ ಈ ಸ್ಟೇಟಸ್ ತೋರಿಸ್ತಿದ್ರೆ ಇದಕ್ಕೆ ಈ ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕೆ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್, ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ತಾಲೂಕು ಕಾರ್ಮಿಕ ಇಲಾಖೆ ಕಾರ್ಮಿಕ ಕಲ್ಯಾಣಾಧಿಕಾರಿಗಳನ್ನು ಸಂಪರ್ಕಿಸಿ ಅವ್ರ ಬಳಿ ಹೋಗಿ ನಿಮ್ಮ ಹೋದ ವರ್ಷ SSP ಅರ್ಜಿ ಸಲ್ಲಿಸಿದಂತಹ ಒಂದು ಎಂಕ್ನಾಲಜ್ಮೆಂಟ್ ಸ್ಲಿಪ್ಪು ಮತ್ತು ಈ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿದಂಥ ಎಂಕ್ನಾಲಜ್ಮೆಂಟ್ ಸ್ಲಿಪ್ಪು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ತಾಯಿಯ ಅಥವಾ ತಂದೆಯವರ ಲೇಬರ್ ಕಾರ್ಡು, ಅವರ ಆಧಾರ್ ಕಾರ್ಡು ಮತ್ತು ನಿಮ್ಮ ಸ್ಟ್ಯಾಟ್ಸ್ IDಯನ್ನು ಒಯ್ದು ಇವರ ಬಳಿ ಅಪ್ಡೇಟ್ ಮಾಡಿಸ್ಬೇಕು ಫ್ರೆಂಡ್ಸ್.
ಈ ರೀತಿಯಾಗಿ ನಾವು ಮಾಹಿತಿಯನ್ನು ಸಂಪೂರ್ಣವಾಗಿ ಈ ಮಾಹಿತಿಯಿಂದ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ ಫ್ರೆಂಡ್ಸ್. ನಿಮಗೇನಾದರೂ ಡೌಟ್ಸ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಕ್ಕಂಥ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಹಾಗೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ಇನ್ಸ್ಟಾಗ್ರಾಮಲ್ಲಿ